ನಮ್ಮ ತಂದೆಯವರು ಸುಮಾರು ದಿನದಿಂದ ಅನಾರೋಗ್ಯದಿಂದ ನರಳುತ್ತಾ ಇದ್ರು. ಚೇತರಿಸ್ಕೋತಾರೆ ಅಂದ್ಕೊಂಡಿದ್ವಿ ನಾವು. ಆದರೆ ಲಾಸ್ಟ್ 3 ದಿನದಿಂದ ಪ್ರತಿ ಕ್ಷಣ ಅವರ ಆರೋಗ್ಯ ಕೆಡ್ತಾ ಹೋಯಿತು. ಹಾಗಾಗಿ ಇವತ್ತು ಬೆಳಿಗ್ಗೆ 2:15 ಅಷ್ಟೊತ್ತಿಗೆ ಅವರು ಕೊನೆ ಉಸಿರು ಹೇಳಿದ್ರು. ಮಾಧ್ಯಮ ಮಿತ್ರರಲ್ಲಿ ಹಾಂ, ಅದಾಗಿ ಸ್ವಲ್ಪ ಅಲ್ಲಿನ ಫಾರ್ಮಾಲಿಟೀಸ್ ಆದ ತಕ್ಷಣವೇ ನಾನು ರವೀಂದ್ರ ಅವರಿಗೆ ಕಾಲ್ ಮಾಡಿದೆ, ಈ ಥರ ನಡೆದೋಗಿದೆ ಅಂತ. ಇವರು ಎಲ್ರಿಗೂ ವಿಷಯ ತಿಳಿಸಿ ಮುಂದಿನ ಕಾರ್ಯಕ್ರಮಗಳು ಆಗೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು. ಹಾಗಾಗಿ ಈಗ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ಎಲ್ಲ ಕಾರ್ಯಕ್ರಮಗಳು ಏನಿದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಜನತೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಅವರ ಸ್ನೇಹಿತರಲ್ಲಿ ಕೇಳ್ಕೊಳೋದೇನು ಇಷ್ಟೇ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಎಲ್ಲರೂ ಬೇಡ್ಕೊಳ್ಳಿ. ಅವರ ಪ್ರಯತ್ನ, ಅವರ ಶ್ರಮ ಎಲ್ಲ ನಿಮಗೆ ಗೊತ್ತಿದೆ. ಈ ಅಂತಿಮ ಸಮಯದಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಆತ್ಮ ಶಾಂತಿ ಸಿಗಲಿ, ಮುಂದಿನ ಜೀವನ ಸುಖಕ್ಕೆ ಅವರು ಇನ್ನೊಂದು ಜನ್ಮ ಅಂತ ತಾಳಿದ್ರೆ ಇದೇ ರೀತಿಯಲ್ಲಿ ಒಳ್ಳೆ ಹೆಸರು ಮಾಡಿ ಪ್ರೇಕ್ಷಕರಿಗೆ, ಜನತೆಗೆ ಸೇವೆ ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.